ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 110. ಇಬ್ಬನಿಯಲ್ಲಿ ನೆನೆದ ಹೂವಿನ ಹೆಸರಿನಂತಿದ್ದ ಅವಳ ನೀಳ್ರೆಪ್ಪೆಗಳನ್ನು ನೋಡುತ್ತಾ ಅವನು ಜೋರಾಗಿ ನಕ್ಕುಬಿಟ್ಟ. ಸಾನು, ಅದಕ್ಕೆ ನಾನು ಹೇಳೋದು, ನೀನಿನ್ನೂ ಶುದ್ಧ ಎಳೆ ಮಗು ಅಂತ. ಮತ್ತೆ ನೀನೆಲ್ಲಿ ಹೋಗಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡ್ಯಾ? ನಿನ್ನ ಸತಾಯಿಸಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಈ ಅಳುಮುಂಜಿ ಅದನ್ನೆಲ್ಲ ಹಾಳು ಮಾಡ್ತು. ಅವನು ಬೇಕೆಂದೇ ಅವಳನ್ನು ರೇಗಿಸಿ ನಕ್ಕಾಗ ಅವಳು ಮುನಿಸಿಕೊಂಡು ಅವನಿಂದ ದೂರ ಸರಿದಳು. ವೇದಾಂತ್ ಒಮ್ಮೆ ದೀರ್ಘವಾಗಿ ಅವಳ ಮುಖ ನೋಡಿದ. ಸನ್ನಿಧಿ ಮುಖ ತಗ್ಗಿಸಿದಳು. ಅವನೇಕೆ ತನ್ನನ್ನು ಹಾಗೆ ನೋಡಿದ? ಅವನಿಗೇನಾದರೂ ತನ್ನ ಮೇಲೆ ಸಂದೇಹ ಬಂದಿದೆಯಾ? ಸಂಶಯವಾಯಿತು. ಹೌದು, ಸನ್ನಿಧಿ ತಮ್ಮ ಬಳಿ ಕೀರ್ತನ ಮನೆಗೆ ಹೋಗುವುದೆಂದು ಸುಳ್ಳು ಹೇಳಿ ಬೇರೆಲ್ಲೋ ಹೋಗಿದ್ದಾಳೆಂದು ವೇದಾಂತ್ಗೆ ಗೊತ್ತಾಗಿತ್ತು. ಸನ್ನಿಧಿ ವೇದಾಂತ್ ಯಾವಾಗ ತನಗೆ ಒಂಟಿಯಾಗಿ ಸಿಗುತ್ತಾನೆ ಎಂದು ಕಾಯುತ್ತಿದ್ದಳು. ಆಗಿನಿಂದಲೂ ಅವಳ ಮನಸ್ಸು ಅವನ ಸಾನ್ನಿಧ್ಯಕ್ಕಾಗಿ ಹಾತೊರೆಯುತ್ತಿತ್ತು. 4 ಜನ ಒಟ್ಟಿಗೆ ಕುಳಿತು ಮಾತಾಡುತ್ತಾ ನಿಧಾನವಾಗಿ ಊಟ ಮಾಡುತ್ತಿದ್ದರು. ಇಂದೇ ಮೊದಲ ಬಾರಿಗೆ ಸನ್ನಿಧಿ ಅವನ ಬಳಿ ಸುಳ್ಳು ಹೇಳಿ ಹೊರಗೆ ಹೋಗಿದ್ದಳು. ಊಟ ಮುಗಿಸಿದ ಬಳಿಕ ಅತ್ತೆಗೆ ಅಡಿಗೆ ಮನೆಯಲ್ಲಿ ಸಹಾಯ ಮಾಡಲು ನಿಂತಿದ್ದ ಸನ್ನಿಧಿಗೆ ಏಕೋ ಎಂದಿನಂತೆ ಅವರು ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವರೇನೋ ಅವಳ ಮಾತನ್ನು ನಂಬಿದ್ದರು. ಆದರೂ ಅವಳಿಗೆ, ಆಂಟಿ, ನಾನಾಗ ನಿಮ್ಮ ಹತ್ರ ಸುಳ್ಳು ಹೇಳಿದ್ದೆ. ನಾನಿವತ್ತು ಕೀರ್ತನ ಮನೆಗೆ ಹೋಗಿದ್ದಲ್ಲ, ಸುಮನಾ ಶೆಣೈಯವರನ್ನ ಮೀಟ್ ಮಾಡೋಕೆ ಹೋಗಿದ್ದೆ ಎಂದು ಹೇಳಬೇಕೆಂದು ನಾಲಿಗೆಯ ತುದಿಯವರೆಗೂ ಬಂದಿತ್ತು. ಅದಕ್ಕಾಗಿ ಅವರನ್ನು ಕರೆದಿದ್ದಳು. ಹಾಗೊಂದು ವೇಳೆ ಅವಳು ಹೇಳಿದ್ದರೆ ಅದರ ಮುಂದಿನ ಪರಿಣಾಮವನ್ನು ಎದುರಿಸಬೇಕೆಂಬ ಕಲ್ಪನೆ ಕೂಡ ಅವಳಿಗಿರಲಿಲ್ಲ. ಆಂಟಿ ಎಂದವಳು ಮೃದುವಾಗಿ ಕರೆದಾಗ ಅವಳ ಮನದಲ್ಲಾಗುತ್ತಿದ್ದ ತುಮುಲವನ್ನು ಅರ್ಥ ಮಾಡಿಕೊಳ್ಳದೆ ಕುಸುಮ ಅವರು ಹೇಳಿದರು, ನಾನು ಆಗಿಂದ ನಿನ್ನತ್ರ ಏನು ಕೇಳಬೇಕು ಅಂತ ಇದ್ದೆ ಎಂದವಳನ್ನು ಪ್ರಶ್ನೆ ಮಾಡಿದಾಗ, ಏನಾಂಟಿ ಎಂದು ಆಶ್ಚರ್ಯದಿಂದ ಕೇಳಿದಳು. ತನ್ನ ಸುಳ್ಳು ಕಂಡುಹಿಡಿದು ಬಿಟ್ಟಿದ್ದಾರಾ ಎಂಬ ಆತಂಕದಿಂದ ಅವಳ ಮೈ ಮೃದುವಾಗಿ ಕಂಪಿಸಲಾರಂಭಿಸಿತ್ತು. ಅದನ್ನು ಅರಿತವರು ಅವಳ ಬೆನ್ನು ಮೃದುವಾಗಿ ನೇವರಿಸುತ್ತಾ ಹೇಳಿದರು, ನೀನು ತುಂಬ ಸೆನ್ಸಿಟಿವ್ ಕಂದ. ಆತಂಕ ಬೇಡ. ನೀನು ಮಾವನನ್ನ ಮಾವ ಅಂತಲೇ ಕರೀತೀಯಾ, ಆದರೆ ನನ್ನ ಮಾತ್ರ ಯಾಕೆ ಆಂಟಿ ಅಂತ ಕರೀತೀಯಾ? ನಾನು ನಿಂಗೆ ಅಷ್ಟು ದೂರದವಳಾಗಿ ಬಿಟ್ನಾ? ಒಂದೋ ಬಾಯಿ ತುಂಬ ಅತ್ತೆ ಅಂತ ಕರಿ, ಇಲ್ಲಾಂದರೆ ವೇದ್ ನನ್ನ ಕರೆಯೋ ಹಾಗೆ ಅಮ್ಮ ಅಂತಾನೆ ಕರಿ. ಈ ಆಂಟಿ ಗೀಂಟಿ ಅಂದರೆ ನಂಗಷ್ಟು ಇಷ್ಟ ಆಗಲ್ಲ ಅಮ್ಮ ಎಂದಾಗ ಅವಳು ಸಮಾಧಾನಗೊಂಡಿದ್ದಳು. ಓಕೆ, ಮೊದಲಿಂದಲೂ ಅದೇ ಅಭ್ಯಾಸ ಆಗಿರೋದ್ರಿಂದ ಹಾಗೆ ಕರಿತಾ ಇದ್ದೀನಿ ಅಷ್ಟೇ. ಇನ್ಮುಂದೆ ನಿಮ್ಮನ್ನ ಅಮ್ಮ ಅಂತಾನೆ ಕರಿತೀನಿ ಎಂದು ಉತ್ತರಿಸಿದ್ದಳು ಸನ್ನಿಧಿ. ನೀನು ಈ ಕೆಲಸ ಎಲ್ಲ ಮಾಡಬೇಕಾಗಿಲ್ಲ. ವೇದ್ ಆಗಲೇ ಊಟ ಮಾಡಿ ಮೇಲಕ್ಕೆ ಹೋಗಿದ್ದಾನೆ. ಅವನಿಗೆ ಏನು ಬೇಕು ಕೇಳು ಹೋಗು. ಕುಸುಮ ಅಡಿಗೆ ಮನೆಯಲ್ಲಿ ತೊಳೆಯಲಿರುವ ಪಾತ್ರೆಯನ್ನು ಸಿಂಕ್ಗೆ ಹಾಕಿ ಹಾಲಿಗೆ ಹೆಪ್ಪು ಹಾಕತೊಡಗಿದರು. ಸನ್ನಿಧಿ ಮೇಲೆ ಬಂದಾಗ ವೇದಾಂತ್ ಬೆಡ್ರೂಮ್ನಲ್ಲಿ ಇರಲಿಲ್ಲ. ಅವನ ಆಫೀಸ್ ರೂಮಲ್ಲಿ ಏನೋ ಕೆಲಸ ಮಾಡುತ್ತಿದ್ದ. ಇಂದು ಬೆಳಗಿನ ತನ್ನ ವರ್ತನೆಯಿಂದ ಅವನು ತನ್ನ ಮೇಲೆ ಮುನಿಸಿಕೊಂಡಿದ್ದಾನಾ ಅಥವಾ ಅಸಮಾಧಾನಗೊಂಡಿದ್ದಾನಾ? ಅವಳಿಗೀಗ ಆತಂಕವಾಗತೊಡಗಿತು. ಇಂದೇಕೋ ಅವಳಿಗೆ ಇನ್ನಿಲ್ಲದ ಭಯ, ಆತಂಕ ಕಾಡತೊಡಗಿದಾಗ. ಅದು ಮಳೆಗಾಲವಾದ್ದರಿಂದ ಹೊರಗೆ ತಣ್ಣಗಿನ ಗಾಳಿ ಬೀಸುತ್ತಿತ್ತು. ಕಿಟಕಿ ತೆರೆದಿದ್ದರಿಂದ ರೂಮ್ ಕೂಡ ತಂಪಾಗಿತ್ತು. ಆದರೂ ಅವಳ ಮುಖದಲ್ಲಿ ಬೆವರ ಹನಿಗಳು ಸಾಲುಗಟ್ಟಿದ್ದವು. ಅವಳು ಫ್ಯಾನ್ನ ಸ್ವಿಚ್ ಅದುಮಿದಳು. ಅಷ್ಟರಲ್ಲಿ ವೇದಾಂತ್ ಆ ರೂಮ್ ಒಳಗೆ ಪ್ರವೇಶಿಸಿದ್ದ. ಆಗಿನಿಂದ ಅವನಿಗಾಗಿ ಕಾದಿದ್ದರೂ ಈಗ ಅವನ ಮುಖ ನೋಡಲು ಭಯವಾಯಿತು ಸನ್ನಿಧಿಗೆ. ಅವನಾಗಿಯೇ ಅವಳ ಸಮೀಪ ಬಂದವನು, ಸಾನು, ಆಗ್ಲೇ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ಅಮ್ಮನ ಹತ್ರ ನೀನು ಕೀರ್ತನ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ಯಲ್ಲ, ಆ ಕಾರಣಕ್ಕಾಗಿ ಹೇಳೋಕೆ ಸಾಧ್ಯ ಆಗಲಿಲ್ಲ ಎಂದು ಅವಳ ಮುಖವನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಹೇಳಿದಾಗ ತನಗೆ ಇಂದು ಏನೋ ಕಾದಿದೆ ಎಂದು ಅರಿವಾಯಿತವಳಿಗೆ. ಅವಳ ಮುಖ ತುಸು ಬಿಳುಪೇರಿತು. ಏನು ಎಂಬಂತೆ ಅವನತ್ತ ನೋಡಲು, ಇವತ್ತು ಆಫೀಸ್ಗೆ ಹೋಗಬೇಕಾದ್ರೆ ಕಾಲೇಜ್ ಹತ್ರ ನಿನ್ನ ಫ್ರೆಂಡ್ ಕೀರ್ತನ ಸಿಕ್ಕಿದ್ಲು. ಈ ಭಾನುವಾರ ಅವರ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದಾರಂತೆ. ನಿನ್ನ ಇನ್ವೈಟ್ ಮಾಡೋಕೆ ಅಂತ ಕಾಲ್ ಮಾಡಬೇಕು ಅಂದ್ಕೊಂಡಿದ್ಲಂತೆ. ನನ್ನ ಕಾಣಿಸ್ತಲ್ಲ, ನನ್ನ ಹತ್ರನೇ ಹೇಳಿದಾಳೆ. ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತಾನು ಹೇಳಿದ್ಲು ಎಂದಾಗ ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಂಡ ಕೈದಿಯ ಪರಿಸ್ಥಿತಿಯಾಗಿತ್ತು ಸನ್ನಿಧಿಯದು. ಇಂದು ಒಂದು ಸುಳ್ಳು ಹೇಳಿಯಾಗಿದೆ. ಅದನ್ನು ಸತ್ಯ ಮಾಡಬೇಕಾದರೆ ಇನ್ನೊಂದು ಸುಳ್ಳು ಹೇಳಬೇಕಾ ಅಥವಾ ನಿಜ ವಿಷಯವನ್ನು ಅವನಿಗೆ ಹೇಳಬೇಕಾ ಯೋಚಿಸುತ್ತಿದ್ದಾಗ, ಸಾನು, ಯಾಕೆ ಮಾತಾಡ್ತಾ ಇಲ್ಲ? ನಾನು ನಿನ್ನ ಹತ್ರನೇ ಹೇಳಿದ್ದು ಎಂದು ಹೇಳುತ್ತಾ ಫ್ಯಾನ್ನ ಗಾಳಿಗೆ ಸಣ್ಣಗೆ ಹಾರುತ್ತಿದ್ದ ಅವಳ ಮುಂಗುರುಳನ್ನು ರಸಿಕತೆಯಿಂದ ತನ್ನ ಬೆರಳಿನಿಂದ ಹಿಂದಕ್ಕೆ ಸರಿಸಿದ. ಅವನ ವರ್ತನೆಯಿಂದ ಅವಳು ತುಸು ಚೇತರಿಸಿಕೊಂಡಳು. ವೇದಾಂತ್, ನಾನಿವತ್ತು ಒಂದಲ್ಲ 2 ತಪ್ಪು ಮಾಡಿದ್ದೀನಿ ಎಂದು ಹೇಳಬೇಕೆಂದರೂ ಅವನ ಮುಖ ನೋಡಿದಾಗ ನಾಲಿಗೆಯಿಂದ ಹೊರಟಿದ್ದು, ಸಾರಿ, ಇವತ್ತು ನಾನು ಅವಳ ಮನೆಗೆ ಹೋಗಿರಲಿಲ್ಲ ಎಂದಷ್ಟೇ. ದಟ್ಸ್ ಓಕೆ, ನೀನು ಹೇಳದೇ ಇದ್ರೂ ನನಗೆ ಗೊತ್ತಾಗಿದೆ. ಈಗ ಯಾಕೆ ಆ ವಿಷಯ ಹೇಳಿದ ವೇದಾಂತ್. ಪ್ಲೀಸ್ ವೇದಾಂತ್, ನನಗೆ ಹೇಳೋಕೆ ಬಿಡು, ಇಲ್ಲಾಂದರೆ ಅದು ನನ್ನ ತಪ್ಪಾಗುತ್ತೆ ಎಂದವಳು ಹೇಳಿದಾಗ ತಟ್ಟನೆ ಅವಳ ಕೈ ಹಿಡಿದ ವೇದಾಂತ್, ನಿನ್ನಲ್ಲಿ ಯಾವ ತಪ್ಪು ಇಲ್ಲ ಅನ್ನೋ ನಂಬಿಕೆ ನನಗಿದೆ ಎಂದಾಗ ಅವಳ ಕಣ್ಣಂಚಿನಲ್ಲಿ ತೇವಾಂಶ ಕಾಣಿಸಿತು. ಅವನು ಅವಳ ಕಣ್ಣುಗಳನ್ನು ದೀರ್ಘವಾಗಿ ನೋಡುತ್ತಾ,
ಇವತ್ತು ನೀನು ನನಗೆ ಕೊಟ್ಟಿರುವ ಸರ್ಪ್ರೈಸ್ ನನಗೆ ತುಂಬ ಇಷ್ಟ ಆಯಿತು ಎಂದಾಗ ಆಶ್ಚರ್ಯಪಡುವ ಸರದಿ ಅವಳದಾಗಿತ್ತು. ನಾನಾ ಸರ್ಪ್ರೈಸಾ ಏನು? ಅಚ್ಚರಿಯಿಂದ ಕೇಳಿದಳು. ಹೌದು, ಆಗ ಜಯಂತಿ ಆಂಟಿ ನನಗೆ ಕಾಲ್ ಮಾಡಿದರು. ನೀನು ಅವರ ಮನೆಗೆ ಹೋಗಿದ್ದೆ ಅಂತಲ್ಲ. ಅಂದರೆ ನೀನು ನಿಮ್ಮಪ್ಪನ ಜೊತೆ ರಾಜಿ ಮಾಡಿಕೊಂಡೆ ಅಂತ ನನಗಂತೂ ತುಂಬ ಖುಷಿಯಾಯಿತು, ವೇದಾಂತ್ ಸಂತಸದಿಂದಲೇ ಹೇಳಿದ್ದ. ಆಗ ಅವಳು ದಿಗಿಲಿನಿಂದ, ಅಮ್ಮ ನಿಮಗೆ ಕಾಲ್ ಮಾಡಿ ಏನಂದ್ರು? ಅವಳು ಈಗ ಬೆಚ್ಚಿ ಉದ್ಗರಿಸಿದ್ದಳು. ತನ್ನ ತಾಯಿ ಇಂದು ತಾನು ಹೋದ ವಿಷಯವನ್ನು ಅವನಿಗೆ ತಿಳಿಸಿದ್ದಾರಾ? ನೀನು ಅಲ್ಲಿಗೆ ಹೋದ ವಿಚಾರ ಹೇಳಿದ್ರು ಬೇರೇನೂ ಇಲ್ಲ ಎಂದಾಗ ಸಮಾಧಾನಗೊಳ್ಳುವ ಬದಲು ಅವಳು ಕೈಗಳಿಂದ ಮುಖ ಮುಚ್ಚಿಕೊಂಡಳು. ಅವಳ ಬೆರಳ ಸಂದಿಯಲ್ಲಿ ನೀರು ಜಿನುಗಿದ್ದು ಕಂಡಾಗಲೇ ಅವಳು ಅಳುತ್ತಿದ್ದಾಳೆಂದು ಅವನಿಗೆ ಅರಿವಾಗಿದ್ದು. ಸಾನು, ಅಳ್ತಾ ಇದೆಯಾ? ಅಳುವಂಥದ್ದೇನಾಯಿತು ಎಂದು ಗಾಬರಿಯಿಂದ ಅವನು ಕೇಳಿದಾಗ ಅವಳು ನವಿರಾಗಿ ಬಿಕ್ಕಳಿಸಿದಳು. ಸಾನು, ಕಾರಣ ಹೇಳು. ನನ್ನ ಮುಂದೆ ಹೀಗೆ ಕೂತ್ಕೊಂಡು ಆದರೆ ನಾನು ಹೇಗೆ ಅರ್ಥ ಮಾಡ್ಕೋಬೇಕು? ನಿಂಗೆ ಏನಾಗಿದೆ? ನಿನ್ನ ದುಃಖಕ್ಕೆ ಕಾರಣ ಏನು? ಅವನು ಮೆಲುದನಿಯಲ್ಲಿ ಪ್ರಶ್ನಿಸುತ್ತಾ ಅವಳ ಬೆನ್ನು ನೇವರಿಸಲಾರಂಭಿಸಿ ಅವಳನ್ನು ಸಾಂತ್ವನಗೊಳಿಸಲು ಯತ್ನಿಸಿದಾಗ ಅವಳು ಅಳುವನ್ನು ತಹಬದಿಗೆ ತಂದುಕೊಂಡು, ನಾನಿವತ್ತು ಮನೆಯವರ ಹತ್ರ ಸುಳ್ಳು ಹೇಳಿ ತಪ್ಪು ಮಾಡಿದ್ದೆ. ನೀನು ಮತ್ತು ನಿಮ್ಮಮ್ಮ ನನ್ನ ಅದೆಷ್ಟು ಪ್ರೀತಿಯಿಂದ ನೋಡ್ಕೋತೀರಿ, ಆದರೂ ಸುಳ್ಳು ಹೇಳಿಬಿಟ್ನಲ್ಲ ಅಂತ ತಡೆದು ಬಂದ ಮಾತುಗಳನ್ನು ಕೇಳಿ ವೇದಾಂತ್ ಒಂದು ಕ್ಷಣ ಅವಳನ್ನೇ ದಿಟ್ಟಿಸಿದ. ಇಬ್ಬನಿಯಲ್ಲಿ ನೆನೆದ ಹೂವಿನ ಎಸಳಿನಂತಿದ್ದ ಅವಳ ನೀಳ್ರೆಪ್ಪೆಗಳನ್ನು ನೋಡುತ್ತಾ ಅವನು ಜೋರಾಗಿ ನಕ್ಕುಬಿಟ್ಟ. ಸಾನು, ಅದಕ್ಕೆ ನಾನು ಹೇಳೋದು, ನೀನಿನ್ನು ಶುದ್ಧ ಎಳೆ ಮಗು ಅಂತ. ಸುಳ್ಳು ಹೇಳಿ ತವರಿಗೆ ಹೋಗೋದು ಮಹಾ ಅಪರಾಧನ? ನಿನ್ನ ಮತ್ತು ನಿನ್ನ ಅಪ್ಪನ ಮಧ್ಯೆ ಇದ್ದ ಮುನಿಸು ನಮಗೇನು ಹೊಸದಲ್ವಲ್ಲ. ನೀನು ನಮ್ಮ ಹತ್ರ ಹೇಳಿಲ್ಲ ಅಂದರೆ ಏನಾದರೂ ಕಾರಣ ಇರುತ್ತೆ ಅಂತ ನಮಗೂ ಗೊತ್ತು. ಮತ್ತೆ ನೀನೆಲ್ಲಿ ಹೋಗಿದ್ದೆ ಅಂತ ನನಗೆ ಗೊತ್ತಾಗಿಲ್ಲ ಅಂದ್ಕೊಂಡ್ಯಾ? ಇವತ್ತು ನಿನ್ನ ಸತಾಯಿಸಿ ನಿನ್ನ ಬಾಯಿಂದಲೇ ಅದನ್ನು ಹೊರಡಿಸಬೇಕು ಅಂತ ಇದ್ದೆ, ಆದರೆ ಈ ಅಳುಮುಂಜಿ ಅದನ್ನೆಲ್ಲ ಹಾಳು ಮಾಡಿತು. ಅವನು ನಗುತ್ತಲೇ ಅವಳ ಮುಖವನ್ನು ತನ್ನ ಕಡೆ ತಿರುಗಿಸಿ ಕೀಟಲೆ ಮಾಡಿ ಹೇಳಿದಾಗ ಅಳುಮುಂಜಿ ಎಂದಿದ್ದಕ್ಕೆ ಅವಳಿಗೆ ಅವನ ಮೇಲೆ ಕೋಪ ಉಕ್ಕಿ ಬಂದಿತ್ತು. ನನ್ನ ಫೀಲಿಂಗ್ಸ್ಗೆ ನಿನ್ನ ಹತ್ರ ಬೆಲೆಯೇ ಇಲ್ಲ ಎಂದವಳು ಅವನ ಕೈಯನ್ನು ಸಿಟ್ಟಿನಿಂದ ಕಿತ್ತೆಸೆದು ಅವನಿಂದ ದೂರ ಹೋಗಿ ನಿಂತಳು. ಅವನು ನಗು ನಿಲ್ಲಿಸಿ, ಓಕೆ ಸಾರಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ನನಗೆ ನಿನ್ನ ಭಾವನೆಗಳು ಅರ್ಥ ಆಗುತ್ತೆ. ಆವತ್ತು ನನ್ನ ಹತ್ರ ಹಾಗೆ ಹೇಳಿದ ಮೇಲೆ ಮತ್ತೆ ಅಲ್ಲಿ ಹೋಗ್ತೀನಿ ಅಂತ ಹೇಗೆ ಹೇಳೋದು ಅಂತ ತಾನೇ ನಿನ್ನ ಪ್ರಾಬ್ಲಮ್ ಇದ್ದಿದ್ದು ಎಂದವನು ಹೇಳಿದಾಗ, ಅಂದರೆ ತಾನವನಿಗೆ ಹೇಳದಿದ್ದರೂ ಅವನಿಗೆ ಗೊತ್ತಾಗಿದೆ. ಯಾರು ಹೇಳಿರಬಹುದು? ಸುಮನಾ ಅವರ ಅಥವಾ ತನ್ನ ತಾಯಿಯ? ಯೋಚಿಸಲು ಕೂಡ ಹೋಗಲಿಲ್ಲ ಸನ್ನಿಧಿ. ಇಷ್ಟು ಹೊತ್ತು ತಡೆ ಹಿಡಿದಿದ್ದ ಅವಳ ಭಾವನೆಗಳು ಉಕ್ಕಿ ಹರಿದಿದ್ದವು. ಮುನಿಸಿಕೊಂಡು ದೂರ ಹೋಗಿ ನಿಂತಿದ್ದವಳು ಮತ್ತೆ ಹಿಂದು ಮುಂದು ನೋಡಲಿಲ್ಲ. ಮತ್ತೊಂದು ಕ್ಷಣದಲ್ಲಿ ಅವಳು ಓಡಿ ಬಂದು ಅವನ ಕುತ್ತಿಗೆಗೆ ಜೋತು ಬಿದ್ದಳು. ವೇದಾಂತ್ಗೆ ಇದು ಅನಿರೀಕ್ಷಿತವಾಗಿತ್ತು. ಅವನಾಗೆ ಅವಳ ಬಳಿ ಹೋಗಬೇಕೆಂದುಕೊಂಡಿದ್ದರೆ ಅವಳಾಗಿಯೇ ಬಂದಿದ್ದಳು. ಅವಳನ್ನು ಬಿಗಿದಪ್ಪಿಕೊಂಡ ಅವನ ತುಟಿಗಳು ಅವಳ ಕೆನ್ನೆಯನ್ನು ಮುದ್ದಿಸಿದವು. ಅವಳು ಅವನೆದೆಯಲ್ಲಿ ಮುಖ ಹುದುಗಿಸಿಕೊಂಡಳು. ಅವನ ಎದೆ ಬಡಿತ ಒಮ್ಮೆಗೆ ವೇಗವಾಗಿ ಹೊಡೆದುಕೊಳ್ಳಲಾರಂಭಿಸಿರುವುದು ಅವಳ ಗಮನಕ್ಕೂ ಬಂದಿತ್ತು. ಅವಳ ಮೃದುವಾದ ದೇಹ ಅವನನ್ನು ಅಪ್ಪಿಕೊಂಡಾಗ ಅವ್ಯಕ್ತವಾದ ಆನಂದ. ಅವಳು ಹೀಗೆ ತನಗೊಲಿದು ಬಂದು ತನ್ನೊಂದಿಗೆ ಐಕ್ಯವಾಗಬಾರದೆ, ಈ ಕ್ಷಣ ಶಾಶ್ವತವಾಗಬಾರದೆ ಎಂದು ಆಶಿಸುತ್ತಿತ್ತು ಅವನ ಮನಸ್ಸು. ಹೃದಯದಲ್ಲಿ ಅವ್ಯಕ್ತವಾದ ಆನಂದ. ಅವನ ಬಲಿಷ್ಠವಾದ ಕೈಗಳು ಅವಳನ್ನು ಬಾಚಿ ತಬ್ಬಿಕೊಂಡಿತು. ಅವಳ ನೆತ್ತಿಯ ಮೇಲೆ ತನ್ನ ಗದ್ದವನ್ನು ಊರಿದ ವೇದಾಂತ್ ಅವನೀಗ ಸುಂದರವಾದ ಕನಸಿನ ಲೋಕದಲ್ಲಿ ವಿಹರಿಸುತ್ತಿದ್ದ. ಸನ್ನಿಧಿಗೂ ಅವನ ಒಲವಿನಲ್ಲಿ ಪೂರ್ತಿಯಾಗಿ ಮಿಂದು ಪುನೀತಳಾಗುವ ಬಯಕೆ, ಅವನ ಭಾವನೆಗಳಿಗೆ ಸ್ಪಂದಿಸಬೇಕೆಂಬ ಮಹತ್ವಾಕಾಂಕ್ಷೆ. ಎಷ್ಟೋ ದಿನಗಳ ಬಳಿಕ ಬಿಸಿ ಅಪ್ಪುಗೆ ಇಬ್ಬರಿಗೂ ಹಿತವಾಗಿತ್ತು. ನೋವು, ನಲಿವುಗಳ ಭಾವನೆಗಳ ಬೋರ್ಗರೆತದಿಂದಾಗಿ ಅವಳ ಹೃದಯ ತುಂಬಿ ಬಂದಿತ್ತು. ಕಣ್ಣಿನಿಂದ ಹರಿದ ನೀರು ಅವನ ಎದೆಯನ್ನು ತೋಯಿಸಿತು. ಅವನ ಬಿಸಿ ಅಪ್ಪುಗೆಯಿಂದಾಗಿ ಅವಳ ದೇಹ ಬಿಸಿ ಏರಿದಾಗ ಅವನ ಅಪ್ಪುಗೆ ಬಿಗಿಯಾಗತೊಡಗಿತು. ಅವಳಿಗೀಗ ಸ್ಪಂದಿಸಲಾಗಲಿಲ್ಲ. ಯಾವುದೋ ಅವ್ಯಕ್ತವಾದ ಭಯ ಅವಳನ್ನು ದೂರ ಸರಿಸಲು ಪ್ರೇರೇಪಿಸಿತ್ತು. ಯಾರು, ಯಾಕಾಗಿ ಒಂದೂ ಗೊತ್ತಾಗುತ್ತಿಲ್ಲ. ಆಗಲೇ ಅವನಿಗೆ ತನ್ನೆದೆ ತೊಯ್ದು ಹೋದ ಅರಿವಾಗಿ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದೆತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಪರಿಸ್ಥಿತಿಯನ್ನು ಹಗುರ ಮಾಡುವ ಉದ್ದೇಶದಿಂದ, ಸಾನು, ನನ್ನ ಶರ್ಟ್ಗಳಿಗೆ ರೆಡ್ ಸೀಲ್ ಹಾಕೋದು ಅಂದರೆ ನಿನಗೆ ತುಂಬ ಇಷ್ಟ ಅಂತ ಕಾಣಿಸುತ್ತೆ. ಇದು ಕೂಡ ನನ್ನ ಫೇವರಿಟ್ ಶರ್ಟು. ನನ್ನ ಶರ್ಟ್ಗೆ ರೆಡ್ ಸೀಲ್ ಹಾಕಿಲ್ಲ ತಾನೆ ಎಂದು ತನ್ನ ಎದೆಯ ಭಾಗವನ್ನು ನೋಡಿಕೊಂಡಾಗ ಅವನ ಶರ್ಟ್ ಸುರಕ್ಷಿತವಾಗಿತ್ತು. ಇಂದಾಗ ಅವಳು ಮನೆಗೆ ಬಂದ ಬಳಿಕ ಮುಖ ನೀಟಾಗಿ ಸೋಪು ಹಚ್ಚಿ ತೊಳೆದಿದ್ದರಿಂದ ಕುಂಕುಮ ಇರಲಿಲ್ಲ. ಸದ್ಯ ನನ್ನ ಶರ್ಟ್ ಸುರಕ್ಷಿತವಾಗಿದೆ ಎಂದು ಅವಳನ್ನು ರೇಗಿಸಿದಾಗ, ವೇದಾಂತ್, ನಾನು ರೆಡ್ ಸೀಲ್ ಹಾಕಿದರೆ ಅದು ನಿಂಗೂ ಇಷ್ಟ ಅಂತ ನಂಗೊತ್ತು. ಅದಕ್ಕೆ ನೀನು ಅದನ್ನು ಒಗೆಯೋಕೆ ಹಾಕಿಲ್ಲ ಎನ್ನುತ್ತಾ ಆ ಶರ್ಟನ್ನು ತಂದು ತೋರಿಸಿ, ಈಗಲೇ ಇದನ್ನು ಒಗೆಯೋಕೆ ಹಾಕ್ತೀನಿ ಎಂದವಳು ತೆಗೆದುಕೊಂಡು ಹೊರಟಾಗ ವೇದಾಂತ್ ಅವಳನ್ನು ತಡೆದ. ನೋ ಸಾನು, ಆ ಕೆಲಸ ಯಾವತ್ತೂ ಮಾಡಬೇಡ. ಥ್ಯಾಂಕ್ ಗಾಡ್, ಸದ್ಯ ನನ್ನ ಕೇಳದೆ ಆ ಕೆಲಸ ಮಾಡಿಲ್ವಲ್ಲ.
ಆ ಶರ್ಟ್ನಲ್ಲಿ ನನಗೆ ಒಂದಷ್ಟು ಸಿಹಿಯಾದ ಮಧುರ ನೆನಪುಗಳಿವೆ. ಅದು ಹಾಗೇ ಇರಬೇಕು ಅಂತ ನಾನು ಬಿಟ್ಟಿರೋದು ಎಂದು ಅವಳ ಕೈಯಿಂದ ಕಿತ್ತು ಅದನ್ನು ಮೊದಲಿನ ಸ್ಥಾನದಲ್ಲೇ ಇರಿಸಿದ ವೇದಾಂತ್. ತನಗೆ ಮತ್ತು ತನ್ನ ಭಾವನೆಗಳಿಗೆ ಅಷ್ಟೊಂದು ಬೆಲೆ ಕೊಡುವ ವೇದಾಂತ್ಗೆ ಬೇಸರ ಮಾಡುವ ಮನಸ್ಸಾಗದೆ ಅದನ್ನು ಮುಟ್ಟಲು ಹೋಗಲಿಲ್ಲ ಸನ್ನಿಧಿ. ವೇದಾಂತ್, ನಾನಿವತ್ತು ಅಮ್ಮನ ಮನೆಗೆ ಹೋದ ಉದ್ದೇಶನೇ ಬೇರೆ ಎಂದವಳು ಸುಮನಾ ಶೆಣಿಯವರು ತನ್ನ ಬಳಿ ಹೇಳಿದ್ದನ್ನು ಅವರ ನಂಬರ್ಗೋಸ್ಕರ ಬೆಳಗ್ಗೆ ಅವನಿಗೆ ಗೊತ್ತಾಗದೆ ಅವನ ಸೆಲ್ಫೋನ್ನಿಂದ ನಂಬರ್ ಪಡೆದಿದ್ದನ್ನು ಹೇಳಿದಳು. ಹೌದು, ನನ್ನ ಸೆಲ್ಫೋನ್ನ ಲಾಕ್ ಹೇಗೆ ಓಪನ್ ಮಾಡಿದೆ ಅದಂತೂ ನನಗೆ ಗೊತ್ತೇ ಆಗಲಿಲ್ಲ ಎಂದು ಅವನು ಅಚ್ಚರಿಯಿಂದ ಪ್ರಶ್ನಿಸಿದಾಗ, ಅದು ವೇದಾಂತ್, ನಾನು ಒಂದು ವಾರದಿಂದ ನಿನ್ನ ಫೋನ್ನ ಲಾಕ್ ಓಪನ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೆ. ನೀನು ನಿನ್ನ ಫೇಸ್ ಯೂಸ್ ಮಾಡಿ ಲಾಕ್ ಓಪನ್ ಮಾಡ್ತಿದ್ದೆ, ಆದ್ದರಿಂದ ನನಗೆ ನಂಬರ್ ಸಿಕ್ಕಿರಲಿಲ್ಲ. ಆದರೆ ಆವಾಗೆಲ್ಲ ನಾನು ನಿನ್ನ ಕೈಯಲ್ಲಿ ಸಿಕ್ಕಿ ಹಾಕ್ಕೊಂಡಿರಲಿಲ್ಲ ಎಂದು ಸತ್ಯವನ್ನೇ ಹೇಳಿದ್ದಳು. ಅಷ್ಟು ಕಷ್ಟಪಡುವ ಬದಲು ನೇರವಾಗಿ ನನ್ನ ಕೇಳಬಾರ್ದಾಗಿತ್ತಾ ಎಂದಾಗ ಅವಳ ಮುಖ ತುಸು ಬಾಡಿತು. ನಿಂಗೆ ಗೊತ್ತಾಗದೆ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ದೆ, ಎಲ್ಲ ಹಾಳಾಯಿತು. ಸುಮನಾ ಶೆಣಿಯವರು ನಿಂಗೆ ಹೇಳಿದ್ರಾ ಕುತೂಹಲದಿಂದ ಕೇಳಿದಾಗ, ಇಲ್ಲ, ಅವರೆಲ್ಲ ಹೇಳಿದ್ದು. ನಿನ್ನ ಮಾತು ಕೇಳಿದ ಮೇಲೆ ಆಂಟಿಗೆ ತಡೆಯೋಕೆ ಆಗಲಿಲ್ಲ. ನೀನು ಈ ಕಡೆ ಬಂದ ಮೇಲೆ ಆಂಟಿ ನನ್ನ ಮೀಟ್ ಮಾಡಬೇಕು ಅಂತ ಕಾಲ್ ಮಾಡಿದ್ರು ಎಂದಷ್ಟೇ ಹೇಳಿದ. ಅವರಿಬ್ಬರ ನಡುವೆ ನಡೆದ ಮಾತುಕತೆಯನ್ನು ಹೇಳಲಿಲ್ಲ ವೇದಾಂತ್. ಮಗಳು ವಿಷಯ ತಿಳಿಸಿ ಹೋದ ಬಳಿಕ ಜಯಂತಿಯವರು ತುಂಬ ಆತಂಕಗೊಂಡಿದ್ದರು. ಅವರಿಗೆ ನಿಂತಲ್ಲಿ ನಿಲ್ಲಲಾಗುತ್ತಿರಲಿಲ್ಲ, ಕುಳಿತಲ್ಲಿ ಕೂರಲಾಗುತ್ತಿರಲಿಲ್ಲ. ತಮ್ಮ ಮಗಳ ಜೀವನ ಹೀಗಾಗಲು ಕಾರಣವೇನು? ಮಾನಸಿಕ ರೋಗಿಯಾಗಿದ್ದಾಳಾ? ಇದನ್ನು ಗುಣಪಡಿಸುವುದಾದರೂ ಹೇಗೆ? ಮುಂದೆ ಯೋಚಿಸಲಾಗದೆ ಅಳಿಯನ ಮೊರೆ ಹೋಗಿದ್ದರು ಜಯಂತಿ. ಅವರನ್ನು ಸಮಾಧಾನಪಡಿಸಬೇಕಾದರೆ ವೇದಾಂತ್ಗೆ ತುಂಬ ಕಷ್ಟವಾಗಿತ್ತು. ಯಾಕೋ ಅದನ್ನೆಲ್ಲ ಸನ್ನಿಧಿಯ ಮುಂದೆ ಹೇಳುವ ಮನಸ್ಸಾಗಲಿಲ್ಲ ವೇದಾಂತ್ಗೆ. ಅಂದು ಸನ್ನಿಧಿ ಮತ್ತು ವೇದಾಂತ್ ಇಬ್ಬರು ಅವನ ಕಸ್ಟಮರೊಬ್ಬರ ಗೃಹ ಪ್ರವೇಶ ಸಮಾರಂಭಕ್ಕೆ ಹೊರಟಿದ್ದರು. ಅಂದು ಸನ್ನಿಧಿಯ ವರ್ತನೆಯಿಂದಾಗಿ ವೇದಾಂತ್ಗೆ ತೀವ್ರವಾದ ಮುಖಭಂಗವಾಗಿತ್ತು. ಅಂದಲ್ಲಿ ಅವಳು ಯಾರನ್ನು ಕಂಡಳು? ಅವಳು ಆ ರೀತಿ ವರ್ತಿಸಲು ಕಾರಣವೇನು? ಅವಳಿಗೂ ಆ ವ್ಯಕ್ತಿಗೂ ಏನಾದರೂ ಸಂಬಂಧವಿದೆಯೇ? ಅವಳು ಆ ವ್ಯಕ್ತಿಯನ್ನು ಹಿಂದೆಲ್ಲಾದರೂ ಭೇಟಿಯಾಗಿದ್ದಾಳಾ? ಆ ಘಟನೆ ಅವಳ ಜೀವನದ ಮುಖ್ಯ ತಿರುವಿಗೆ ಕಾರಣವಾಗುತ್ತದಾ? ವೇದಾಂತ್ ಅದನ್ನು ಸುಮನಾ ಶೆಣಿಯವರ ಬಳಿ ಹೇಳುತ್ತಾನಾ? ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.